ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇದು ಮೇಯ್ನ್ ಬಂದು ನಾವು ಬ್ಲೌಸ್ ಹೊಲ್ಕೋಬೋದಪ್ಪ ಈ ರೀತಿಯಾಗಿ ಅನ್ನೋರಿಗೆ ಇವತ್ತೊಂದು ಸೂಪರಾಗಿರೋ ವಿಡಿಯೋ. ಅಂದರೆ ಕಟಿಂಗ್ ವಿಡಿಯೋ ಹಾಕಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್. ಸ್ವಲ್ಪ ಬ್ಯುಸಿ ಇತ್ತು, ಹಾಗಾಗಿ ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಯಾವುದೂ ಹಾಕೋಕ್ಕಾಗಿಲ್ಲ. ಸೊ ಇವತ್ತೊಂದು ನಾವು ಕಲ್ತ್ಕೋಬೋದು ಈ ರೀತಿಯಾಗಿ ನಾವು ಹೊಲ್ಕೋಬೋದು ಅನ್ನೋರಿಗೆ ತುಂಬ ಈಸಿ ಮೆಥಡಲ್ಲಿ ಇವತ್ತು ನಿಮಗೆ ಬ್ಲೌಸ್ ಕಟ್ಟಿಂಗ್ ತೋರಿಸ್ತೀನಿ ಯಾವ ರೀತಿ ಅಂತ. ಅದಕ್ಕೆ ಮೇಯ್ನ್ ಬೇಕಾಗಿರೋದು ಏನಂದರೆ ನಮ್ಮದು ಹಳೇದು, ಅಂದರೆ ನಮಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗಬೇಕು ಆ ಬ್ಲೌಸು. ಸ್ವಲ್ಪ ದೊಡ್ಡದಿತ್ತು ಚಿಕ್ಕದಿತ್ತು ಅಂದರೆ ಓಕೆ, ಬಟ್ ಏನಂದರೆ ನಮಗೆ ಕರೆಕ್ಟಾಗಿ ಆಗಬೇಕು. ಸೊ ಅಂಥದ್ದೊಂದು ಬ್ಲೌಸ್ನ, ಅಂದರೆ ವೇಸ್ಟ್ ಚೆನ್ನಾಗಿರೋದನ್ನೆಲ್ಲ ಬಿಚ್ಚಾಕೋಗ್ಬೇಡಿ, ವೇಸ್ಟು ನಮ್ಗೆ ಆಗೋದು ಅದನ್ನು ನೀವೇನು ಮಾಡಬೇಕು, ಕ್ಲೀನಾಗಿ ಫ್ರಂಟು ಬ್ಯಾಕು ಅದು ಯಾವ ರೀತಿ ಇದೆಯೋ ನೋಡಿ, ಇದು ಕ್ರಾಸ್ ಪಟ್ಟಿ ಯಾವ ರೀತಿ ಇದೋ ಅದನ್ನು ನಾವು ಬಿಚ್ಕೋಬೇಕು. ಒಂದೊಂದು ಸ್ಟಿಚ್ಚು ಕೂಡ ನಾವು ಬಿಚ್ಚಿ ಇಟ್ಕೋಬೇಕು. ಇದು ನೋಡಿ ಉಕ್ಸ್ ಪಟ್ಟಿ, ಇದು ಉಕ್ಸ್ ಪಟ್ಟಿ. ಸೊ ಪ್ರತಿಯೊಂದನ್ನು ನಾವು ಈ ರೀತಿ ಬಿಚ್ಚಿ ಇಟ್ಕೊಂಡು ಇದನ್ನು ಇಟ್ಟು ಯಾವ ರೀತಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋದಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಫ್ರೆಂಡ್ಸ್. ಈ ಥರ ಕಟ್ ಮಾಡ್ಕೊಂಡು ನಮಗೂ ನಮ್ಮ ಬ್ಲೌಸ್ ಹೊಲ್ಕೋಬೇಕು ಅನ್ನೋರಿಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ನೋಡಿ ನನ್ನದೊಂದು ಬ್ಲೌಸ್ ನಾನು ಪ್ರತಿಯೊಂದು ಸ್ಟಿಚ್ಚು ನಾನು ಬಿಚ್ಚಿಟ್ಟಿದ್ದೀನಿ. ಡಾಟ್ ಆಗಿರ್ಬೋದು ನೋಡಿ, ಉಕ್ಸ್ ಪಟ್ಟಿ, ಮತ್ತು ಬ್ಯಾಕ್ ಸೈಡಲ್ಲಿ ನಾವು ಫೋಲ್ಡ್ ಮಾಡ್ತೀವಲ್ಲ ಎಕ್ಸ್ಟ್ರಾ, ಇದು ಪ್ಲೇನ್ ಬಟ್ಟೆ, ಪ್ಲೇನ್ ಬ್ಲೌಸ್ದೇ ನಿಮಗೆ ನಾನು ಫಸ್ಟ್ ತೋರಿಸ್ತೀನಿ ನೋಡಿ. ಯಾವ ರೀತಿ ಅದು ನಾವು ಯಾವ ರೀತಿ ಹೊಲ್ದಿದ್ದೀವೋ ಆ ರೀತಿ ಫುಲ್ಲು ನಾವು ಬಿಚ್ಚಿಟ್ಕೋಬೇಕು. ಇದನ್ನು ನಾವು ಎಕ್ಸ್ಟ್ರಾ ಸೇರಿಸಿ ನಾವು ಹೊಲ್ದಿದ್ರೂ ಇದನ್ನು ನಾವು ಬಿಚ್ಚಿಟ್ಕೋಬೇಕು. ಸೊ ಇದ್ರ ಬಗ್ಗೆ ಇವತ್ತು ಫುಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ನಾಳೆ ಇದ್ರದ್ದು ನಿಮಗೆ ನಾನು ಕಟ್ಟಿಂಗ್ ತೋರಿಸ್ತೀನಿ. ಆದರೆ ಜಾಸ್ತಿ ಉದ್ದ ಆಗಿಲ್ಲ ಅಂದರೆ, ಲೆಂತ್ ಆಗಿಲ್ಲ ಅಂದರೆ ಇವಾಗೆ ಕಟ್ಟಿಂಗ್ ತೋರಿಸ್ತೀನಿ, ಓಕೆನಾ. ಸೊ ನೋಡಿ, ಇದನ್ನು ನಾವು ಫಸ್ಟ್ ಈ ರೀತಿ ನಾವು ಬಿಚ್ಚಿಟ್ಕೋಬೇಕು. ಎಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಯಾವುದಾದ್ರೂ ಸರಿ ಬಿಚ್ಚಿಟ್ಕೋಬೇಕು. ಇವಾಗ ನೋಡಿ ಇದನ್ನು ಬಿಚ್ಚಿದೆಯಲ್ಲ, ಇದು ಫುಲ್ಲು ಅಳತೆ. ಈಗ ನೋಡಿ ಇದು ಫುಲ್ಲು ಎಷ್ಟಿದೆ, ನಾವು ಏನು ಸ್ಟಿಚ್ಚು, ಇದು ಏನು ಸ್ಟಿಚ್ ಇದೆಯಲ್ಲ ಶೋಲ್ಡರ್ ಸ್ಟಿಚ್, ಅಲ್ಲಿಂದನೂ ನಾವು ಎಷ್ಟು ಉದ್ದ ಐತೆ ಅಂತ ನೀವು ತಗೊಳ್ಳಿ ನೋಡಿ. ಮತ್ತು ಇದು ನಾವೇನು ಹೊಲ್ದಿದ್ದೀವಲ್ಲ ಅರ್ಧ ಇಂಚ್ ಬಿಟ್ಟು ಅದನ್ನು ಕೂಡ ನಾವು ಅಳತೆಗೆ ಕನ್ಸಿಡರ್ ಮಾಡಬೇಕು. ಅದು ಸೇರಿಸಿ ನಮಗಿಲ್ಲಿ ರೆಡಿ ಬಂದು 15 ಇಂಚಿದೆ ಫ್ರೆಂಡ್ಸ್. ಇಲ್ಲಿ ನಾವೇನು ಈ ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ ಅಂತೀನಿ, ನಾವು ಅರ್ಧ ಇಂಚು ಸೇರಿಸಿ, ಇದು ಬಿಚ್ಚೋಕ್ಕಾಗಿಲ್ಲ, ಅದು ಸೇರಿಸಿ ರೆಡಿ ಬಂದು 15 ಇಂಚಿದೆ, ಓಕೆನಾ. ಡಾಟ್ ಎಷ್ಟು ಹಿಡ್ದಿದ್ದಾರೆ ತೋರಿಸ್ತೀನಿ ನೋಡಿ. ಬ್ಯಾಕ್ ಸೈಡು ನಮಗೆ ಡಾಟ್ ಬಂದು 1/4 ಇಂಚು ನೋಡಿ. ಈ ರೀತಿ ನಮಗೆ ಫೋಲ್ಡ್ ಮಾಡಿದ್ರೆ ಆ ಕಡೆ ಈ ಕಡೆ ನೋಡಿ 1/4 ಇಂಚು ನಮಗೆ ಡಾಟ್, ಈ ಕಡೆ ಅರ್ಧ ಇಂಚು, ಆ ಕಡೆ ಅರ್ಧ ಇಂಚು, ಎರಡು ಸೇರಿ ನಮಗೆ 1/4 ಇಂಚು ಡಾಟ್ ಬರುತ್ತೆ, ಓಕೆನಾ. ನೋಡಿ 1/4 ಇಂಚು ನಮಗೆ ಡಾಟ್ ಬರುತ್ತೆ. ಮತ್ತು ಮೇಲೆ ಶೋಲ್ಡರ್ ಜಾಯಿಂಟು ನೋಡಿ ಅರ್ಧ ಇಂಚು ಅಷ್ಟೇ ನಾವು ಶೋಲ್ಡರ್ ಜಾಯಿಂಟ್ನ ಮಾಡ್ಕೋಬೇಕು. ಇಲ್ಲಿ ಅರ್ಧ ಇಂಚು ಹೋಗುತ್ತೆ, ಕೆಳಗಡೆ ಇಲ್ಲಿ ಫೋಲ್ಡಿಂಗಿಗೆ ಅರ್ಧ ಇಂಚು ಹೋದರೆ 1 ಇಂಚು ಹೋಗುತ್ತಲ್ಲ. ಸೊ ಅದನ್ನು ನಾವು ಇಲ್ಲಿ ಎಕ್ಸ್ಟ್ರಾ, ಅದಕ್ಕೆ ನಾವು ಎಕ್ಸ್ಟ್ರಾ ಅನ್ನೋದನ್ನು ನಾವು ಇಟ್ಕೊಳೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಶೋಲ್ಡರ್ ಸ್ಟಿಚ್ಚಿಂದ ನಾವಿಲ್ಲಿ ಅರ್ಧ ಇಂಚ್ ಏನು ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ಬಿಟ್ಟು ನಾವು ಅಳತೆ ಮಾಡಿದ್ರೆ ನೋಡಿ ರೆಡಿ ಬಂದು ಕರೆಕ್ಟಾಗಿ 14 ಇಂಚಿದೆ, ಕಾಣ್ತಾಯಿದೆ. ರೆಡಿ ಬಂದು ಕರೆಕ್ಟಾಗಿ 14 ಇಂಚಿದೆ. ಈ ಶೋಲ್ಡರ್ದು ಮತ್ತು ನಾವಿಲ್ಲಿ ಕೆಳಗಡೆ ಫೋಲ್ಡ್ ಮಾಡಿರೋದು ಅದನ್ನು ಸೇರಿಸ್ಕೊಂಡ್ರೆ ನಮಗೆ 15 ಇಂಚು ರೆಡಿ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಹೋದರೆ 1 ಇಂಚ್ ಆಗುತ್ತೆ, ಅದು ನಮಗೆ 15 ಇಂಚು ಸಿಗುತ್ತೆ. ಡಾಟ್ದಾಯಿತು ಮತ್ತು ನಮ್ಮ ಬ್ಲೌಸ್ದು ಉದ್ದ ಆಯಿತು ಫ್ರೆಂಡ್ಸ್. ಇದು ಬ್ಯಾಕ್ ಸೈಡ್ದಾಯಿತು ನೋಡಿ. ಇದು ಈಗ ಫ್ರಂಟ್ ಸೈಡ್ ಪಾರ್ಟ್ ಬಿಚ್ಚಿರೋದು ತೋರಿಸ್ತೀನಿ. ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ನೋಡಿ, ಫ್ರಂಟ್ದು
ನೋಡಿ ಹಾರ್ಮಲ್ ರೌಂಡಿಂಗ್ ಎಷ್ಟಿದೆ ತೋರಿಸ್ತೀನಿ. ಆವಾಗ ನಾವು ಕಂಡುಹಿಡಿಬೇಕಂದ್ರೆ ನೋಡಿ ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಇದು ಎಲ್ಲಿಗಿದೆ ನೋಡಿ ಫ್ರೆಂಡ್ಸ್, ಇದು 5 ಇಂಚಿಗೆ ನಮಗೆ ಇದು ಬರುತ್ತೆ. ಹಾರ್ಮೋಲ್ ರೌಂಡಿಂಗ್ 5 ಇಂಚಿಗೆ ಬರುತ್ತೆ. ಓಕೆನಾ? ಸೊ ನೋಡಿ ಡಾಟ್ ಪಾಯಿಂಟ್ಗಳೆಲ್ಲ ಯಾವ ರೀತಿ ಕಟ್ ಮಾಡಿದ್ದಾರೋ ಅದೇ ರೀತಿ ಫುಲ್ಲು ಬಿಚ್ಚಿದ್ದೀನಿ. ಸೊ ಈ ರೀತಿ ನಾವು ಒಂದು ವೇಸ್ಟ್ದು ಬಿಚ್ಚಿಟ್ಕೊಂಡ್ರೆ ಈಗ ಅದರಲ್ಲಿ ಯಾವ ರೀತಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನಿಲ್ಲಿ 1 ಮೀಟ್ರ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಫಸ್ಟು ನಾವು ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಇದನ್ನು 4 ಮಡಿಕೆಯಲ್ಲಿ 4 ಮಡಿಕೆ ಮಾಡಿಕೊಂಡು ಇದನ್ನು ಈ ರೀತಿ ಜೋಡಿಸ್ಕೋಬೇಕು. ಇದನ್ನು 4 ಮಡಿಕೆ ಮಾಡಿಕೊಂಡು ಹೇಳಪ್ಪ ಸ್ಲೀವ್ ನೋಡಿರಿ, ಸ್ಲೀವ್ನ ಈ ರೀತಿ ಇಟ್ಕೋಬೇಕು. ನೋಡಿ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಅರ್ಧ ಇಂಚು ನಾವು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ. ಸೊ ಅದನ್ನು ಇಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಓಕೆನಾ? ಸೊ ಈ ಥರ ನಾವು ಕಲಿಬೋದು ಅನ್ನೋರಿಗೆ ಮಾತ್ರನೇ ಫ್ರೆಂಡ್ಸ್ ಈ ವಿಡಿಯೋ. ಎಲ್ಲರೂ ಇದೇನಪ್ಪ ಈ ರೀತಿ ಹೇಳ್ಕೊಟ್ಬಿಟ್ಲು ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ಗೊತ್ತಿರೋರು ನೋಡೋಕ್ಕೆ ಹೋಗಬೇಡಿ. ಹೊಸ್ದಾಗಿ ನಾನು ಕಲ್ತ್ಕೋತೀನಿ, ನಮಗೂ ಸ್ವಲ್ಪ ಸ್ಟಿಚಿಂಗ್ ಅಲ್ಪ ಸ್ವಲ್ಪ ಬರ್ತದೆ ಅನ್ನೋರಿಗೆ ಈ ವಿಡಿಯೋ ನೋಡಿ. ಇದನ್ನು ಈ ರೀತಿ ಬಟ್ಟೆ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವೇನು ಮಾಡಿ, ಚಾಕ್ ಪೀಸ್ ಅನ್ನೋದು ಸಿಗುತ್ತೆ, ಇದು ಎಷ್ಟಕ್ಕೆ ಎಲ್ಲೆಲ್ಲಿ ಇರುತ್ತೋ ನೀವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನಾವು ಆಲ್ರೆಡಿ ಬಿಚ್ಚಿ ಎಲ್ಲ ಮಾರ್ಕ್ ಹಾಗೇ ಇರುತ್ತೆ, ಎಕ್ಸ್ಟ್ರಾ ಎಲ್ಲನೂ ಹಾಗೆ ಇರುತ್ತೆ ಫ್ರೆಂಡ್ಸ್. ನಾವೇನು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಬಿಡೋದು ಬೇಕಾಗಿಲ್ಲ. ಇಲ್ಲಿ ಕೆಳಗಡೆ ಯಾಕೆ ಬಿಟ್ಟಿದ್ದೀನಿ ಅಂದರೆ, ಕೆಳಗಡೆ ನಾನಿಲ್ಲಿ ಫೋಲ್ಡ್ ಮಾಡಿರೋದು ಅದು ಬಿಚ್ಚಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ. ಅದೊಂದೇ ರೀಸನ್ಗೋಸ್ಕರ ಇಲ್ಲಿ ಬಿಟ್ಟಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ. ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಬಿಡ. ಇದು ಒಂದು ಸೈಡ್ ಕಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ನಾವು ಶೇಪ್ ನಾವು ಆರಾಮಾಗಿ ತಗೋಬೋದು. ಇದನ್ನು ಇಲ್ಲಿ ಸೆಂಟ್ರಿಗೆ ನಾಚ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನೋಡಿ ಇದು ಸ್ಲೀವ್ಸ್ ಆಯಿತು. ಈ ಸ್ಲೀವ್ ಜೊತೆಗೆ ಎತ್ತಿಟ್ಕೊಂಡ್ಬಿಡೋಣ. ಇದು ಒಂದು ಸತಿ ನಾವು ಬಿಚ್ಚಿಟ್ಕೊಂಡ್ರೆ ನಮಗೆ ಯೂಸ್ ಆಗದೆ ಇರೋಂಥದ್ದು, ಮತ್ತು ನಮಗೆ ಅದು ಪರ್ಫೆಕ್ಟ್ ಆಗಬೇಕು. ಆ ಥರದ್ದು ಬಿಚ್ಚಿಟ್ಕೊಂಡ್ರೆ ನಾವು ಈ ಥರ ಬ್ಲೌಸ್ನ ನಾವು ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಮತ್ತು ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಸೈಡ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡಿರೋದು ನೋಡಿ, ಕಟ್ ಮಾಡಿರೋದನ್ನು ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ 2 ಜಾಯಿಂಟ್ ಮಾಡ್ಕೋಬೇಕು. ಸರಿ ನೋಡಿ, ಈ ರೀತಿ 2 ಜಾಯಿಂಟ್ ಮಾಡ್ಕೋಬೇಕು. 2 ಸಮ ಇರಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಐರನ್ ಮಾಡ್ಕೊಂಬಿಟ್ರೆ ಇದು ನಾವು ಮಾರ್ಕೆಲ್ಲ ಹೋಗ್ಬಿಡುತ್ತೆ ಅಂತ ನಾನು ಐರನ್ ಮಾಡಿಲ್ಲ. ಐರನ್ ಮಾಡಿದ್ರೆ ಇದು ನಾವು ಸ್ಟಿಚ್ ಬಿಚ್ಚಿರೋದೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಐರನ್ ಮಾಡಿಲ್ಲ. ಸೊ ಇಲ್ಲಿ ನೋಡಿ ಕೆಳಗಡೆ ನನ್ನ ಅದು ಅರ್ಧ ಇಂಚಿದ ಅದು ಬಿಚ್ಚಿಲ್ಲ, ಅದು ಬಿಚ್ಚೋಕ್ಕಾಗಿಲ್ಲ. ಸೊ ಅದನ್ನು ಸ್ವಲ್ಪ ಈ ರೀತಿ ನೀವು ಮೇಲೆ ಇಟ್ಕೊಳ್ಳಿ ಬ್ಲೌಸು. ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಬ್ಲೌಸ್ನ ಈ ರೀತಿ ಇಟ್ಕೊಂಡು ಅದು ಎಲ್ಲಿಗಿದೆಯೋ ಆ ರೀತಿಗೆ ನೀವು ಕರೆಕ್ಟಾಗಿ ಇಟ್ಕೊಬೇಕು. ನೋಡಿ ಬ್ಯಾಕ್ ಪಾರ್ಟ್ನ ನಾವು ಈ ರೀತಿ ನೀಟಾಗಿ ಹಾಕ್ಕೊಂಡು ನಾವು ಬಟ್ಟೆ ಇಟ್ಟು ಕಟ್ ಮಾಡ್ಕೊಬೋದು. ಬಟ್ಟೆ ಇಟ್ಟು ಕಟ್ ಮಾಡುವಾಗ ಅಕಸ್ಮಾತ್ ಈ ಬಟ್ಟೆ ಕಟ್ಟಾದರೆ ನಮಗೆ ಇದಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಚಾಕ್ ತಗೊಳ್ಳಿ. ನೋಡಿ ಇದು ಎಕ್ಸ್ಟ್ರಾ ನಾವು ಫೋಲ್ಡ್ ಮಾಡಿ ನೆಕ್ದು ಪೈಪಿಂಗ್ ಆಗಲಿ ನಾವು ಎಮ್ಮಿಂಗ್ ಆಗಲಿ ಮಾಡಿರ್ತೀವಲ್ಲ, ಸೊ ಅದನ್ನು ಈ ರೀತಿ ಸೇರಿಸ್ಕೊಂಡು ನಾವು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅದು ಹೇಗಿರುತ್ತೋ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಟಿಂಗ್ ಅದು ಗೊತ್ತಾದರೆ ಆರಾಮಾಗಿ ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೋದು. ನೋಡಿ ಈ ರೀತಿ ಮಾಡಿಕೊಂಡು
ಅದು ಎಷ್ಟಿಕ್ಕಿತೋ ಅಷ್ಟಕ್ಕೆ ಸ್ಟಿಚ್ ಮಾರ್ಕ್ನ ಮಾಡಿಕೊಂಡು ಇದನ್ನು ತಗೊಬಿಡಿ. ತೆಗೆದು ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟು ನಮ್ಮದು ಕಟ್ಟಿಂಗ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ ಸ್ಲೀವ್ ಆಯಿತು, ಬ್ಯಾಕ್ ಪಾರ್ಟ್ ಆಯಿತು ಫ್ರೆಂಡ್ಸ್. ಈಗ ನಮಗೆ ಫ್ರಂಟ್ ಪಾರ್ಟು ಬ್ಯಾಲೆನ್ಸ್ ಇದೆ. ಸೊ ಫ್ರಂಟ್ ಪಾರ್ಟ್ನ ನಾವು ಈ ರೀತಿ ಅದನ್ನು ಹೀಗೆ ಟರ್ನ್ ಮಾಡ್ಕೊಂಬಿಡಿ. ಈ ಕಡೆಗೆ ಯಾವ ಕಡೆಗೆ ಅದನ್ನು ಟರ್ನ್ ಮಾಡ್ಕೊಳ್ಳಿ. ಅದನ್ನು ನಾವು ಹೆಂಗಿದ್ರು ಸೆಂಟ್ರ್ ನಾವು ಕಟ್ ಮಾಡ್ಕೋಬೇಕಲ್ಲ. ಸೊ ಹಂಗಾಗಿ ನೋಡಿ, ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ ನೋಡಿ, ಆ ಡಾಟ್ದು ಎಲ್ಲೆಲ್ಲಿದೋ ಅದು ಹಾಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಅದನ್ನು ಎಳ್ಕೊಂಡ್ರೆ ಸಾಕು, ನಮ್ಗೆ ಅಲ್ಲಿ ಡಾಟ್ದು ಲೈನ್ ಬರುತ್ತೆ. ಅದನ್ನು ನಾವಿಲ್ಲಿ ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಇದು ಎಲ್ಲೆಲ್ಲಿದೋ ಅದು ಹಾಗೆ ಇದು ಹಿಂಗೆ ಮಡ್ಚ್ಕೊಂಡಿದ್ರೆ ಇದನ್ನು ಈ ರೀತಿ ಹಿಂಗೆ ಎಳ್ಕೊಳ್ಳಿ. ಸ್ವಲ್ಪ ಇದನ್ನು ಈ ಕೈಯಲ್ಲಿ ಈ ರೀತಿ ಹಿಂಗೆ ಎಳ್ಕೊಂಡು ಅದನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು ಫಸ್ಟು ಫ್ರಂಟ್ ನೆಕ್ ಡೀಪು, ಫ್ರಂಟ್ ನೆಕ್ ಇದು ಶೋಲ್ಡರ್, ಇದು ಹಾರ್ಮೋನ್ ಕಂಕ್ಳು ಭಾಗದ ಹತ್ರ ಒಂದು ಡಾಟ್ ಇದೆ. ಸೊ ಡಾಟ್ಗೆ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಫ್ರಂಟಿಗೆ ನೋಡಿ, ಉಕ್ಸ್ ಪಟ್ಟಿ ಕಡೆ ಇದನ್ನು ಈ ರೀತಿ ಕ್ಲೀನಾಗಿ ಎಳ್ಕೊಂಡು ಇದು ಇಲ್ಲಿ ಡಾಟ್ ಎಷ್ಟಕ್ಕೆ ಮಡ್ಚಿದ್ದೀವಿ ನಾವು ಅನ್ನೋದು ಇಲ್ಲಿದೆ. ಸೊ ಅದನ್ನು ಈ ರೀತಿ ನಾವು ಲೈನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸೆಂಟ್ರ್ ಡಾಟ್ ಬಸ್ಟ್ ಪಾಯಿಂಟ್ ನೋಡಿ, ಹಾಗೆ ಬಸ್ಟ್ ಪಾಯಿಂಟ್ ಇಲ್ಲಿದೆ ಮತ್ತು ಇಲ್ಲಿ ಡಾಟ್ ಪಾಯಿಂಟ್ ಇಲ್ಲಿದೆ. ಅದು ನಮಗೆ ಫೋಲ್ಡ್ ಮಾಡಿರೋದು ನೋಡಿ ಇಲ್ಲಿದೆ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಕರ್ವ್ ಲೈನ್ಗೆ ಈ ರೀತಿ ನಾವೊಂದು ಕರ್ವ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆಗಿದೆ. ನೋಡಿ, ಇಲ್ಲಿ ಒಂದು ಡಾಟ್ ಪಾಯಿಂಟು, ಇಲ್ಲಿ ಡಾಟ್ ಪಾಯಿಂಟು, ಇದು ನಮಗಿದು ಸೇರಿಸಿರೋ ಜಾಗ. ಇದು ಬಸ್ಟ್ ಪಾಯಿಂಟ್ಗೆ ಇಲ್ಲಿದೆ ಮತ್ತು ನಮಗಿಲ್ಲಿ ಸೇರಿಸಿರೋ ಡಾಟ್ ಪಾಯಿಂಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಅಂತ. ಅದು ಯಾವ ಶೇಪಲ್ಲಿ ಇರುತ್ತೋ ಅದನ್ನು ನೀವು ಅದೇ ರೀತಿ ಕಟ್ ಮಾಡ್ಕೋಬೇಕು. ನೀವು ಬಟ್ಟೆಗೆ ಗುಂಡು ಪಿನ್ ಹಾಕೊಂಬಿಡಿ, ಆವಾಗ ನೀವು ಯಾವ ರೀತಿ ಬೇಕಾದರೆ ನೀವು ಕಟ್ ಮಾಡ್ಕೊಬೋದು. ನೋಡಿ, ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ನಮಗೆ ಕ್ರಾಸ್ ಪಟ್ಟಿ ಬೇಕು. ನಮಗೆ ಕ್ರಾಸ್ ಪಟ್ಟಿ ನಾವು ಕಟ್ ಮಾಡ್ಕೊಳಕ್ಕೆ ಬರೋಲ್ಲ ಅನ್ನೋರಿಗೆ ನಾವು ಅದರಲ್ಲೇ ಬಿಚ್ಚಿರೋದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಕ್ರಾಸ್ ಪಟ್ಟಿ ನೀವು ಬಟ್ಟೆ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಯಾವ ಕಡೆನಾದ್ರು ನೀವು ತಗೊಳ್ಳಿ. ಬಟ್ಟೆ ದೊಡ್ಡದಾಗಿ ಇರುತ್ತಲ್ಲ, ನೀವು ಯಾವ ಕಡೆ ಬೇಕಾದರೂ ನೀವು ಪಟ್ಟಿ ಪೀಸ್ನ ತಗೋಬೋದು. ಆದರೆ ಬಟ್ಟೆ ವೇಸ್ಟ್ ಮಾಡಬೇಡ್ರಿ, ಯಾವ ಕಡೆ ಬೇಕಾದರೂ ತಗೋಬೋದು ಅಂತ. ನೋಡಿ, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.
ನೋಡಿ ಪಟ್ಟಿ ಪೀಸು ಇಲ್ಲಿ ಹೊಲ್ದಿರೋದು ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಸ್ಟಿಚ್ ಹಾಕಿರೋದು ನೋಡಿ. ಇಲ್ಲಿ ನಮಗೆ ಅರ್ಧ ಇಂಚಿಗೆ ಸ್ಟಿಚ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ ಅರ್ಧ ಇಂಚಿಗೆ ಸ್ಟಿಚ್, ಮೇಲೆ ಅರ್ಧ, ಇದು ಕೆಳಗಡೆ ಅರ್ಧ, ಈ ಕಡೆ ಅರ್ಧ ಇಂಚು. ಇದು ನಾವು ಬ್ಲೌಸ್ದು ಜಾಯಿಂಟ್ ಮಾಡ್ತೇವಲ್ಲ, ಇದು ಈ ಕಡೆ ಏನು ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ನಮಗೆ ಬೇಕಾಗಿರೋದು ಫ್ರಂಟ್, ಹಿಂದೆ ಮುಂದೆ ಮತ್ತು ಉಕ್ಸ್ಪಟ್ಟಿ ಕಡೆ ನೋಡಿ. ಇದು ಯಾವ ರೀತಿ ಇದೆಯೋ ಇದನ್ನು ಈ ರೀತಿ ಸ್ವಲ್ಪ ಒಂದನ್ನು ತಕ್ಕೊಂಬಿಡಬೇಡ. ಇದು ಈ ರೀತಿ ಅಗಲ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಅಗಲ ಮಾಡಿಕೊಂಡು ನೀವು ಬೇಕಾದರೆ ಇದನ್ನು ಐರನ್ ಮಾಡ್ಕೊಂಬಿಡಿ, ಪರವಾಗಿಲ್ಲ, ಏನಾಗಲ್ಲ. ಇಲ್ಲ ಅರ್ಧ ಇಂಚು ನಾನು ಬಿಟ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ. ಈಗ ಇದು ನಿಮಗೆ ರೆಡಿ ಎಷ್ಟಿದೆ ನೋಡಿ. ರೆಡಿ ಬಂದು 3 ಇಂಚಿದೆ ಫ್ರೆಂಡ್ಸ್, 3 ಇಂಚಿದೆ. ನಮಗೆ ರೆಡಿ ಬಂದು ನಮಗೆ 4 ಇಂಚು ನಾವು ತಗೋಬೇಕಾಗತ್ತೆ. ನಾನು ಹೇಳಿರೋ ಎಲ್ಲ ಟೈಲರಿಂಗ್ ಇದರಲ್ಲಿ ನಿಮಗೆ ನಾನು 4 ಇಂಚೆ ಕ್ರಾಸ್ ಪಟ್ಟಿ ನಾನು ತೋರಿಸಿದ್ದೀನಿ. ಅದಕ್ಕೆ ನಿಮಗೆ ಬಿಚ್ಚಿಬಿಟ್ಟು ಕೂಡ ನಿಮಗೆ ನಾನು ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು ನೋಡಿ. ಈಗ ಫುಲ್ಲು ಸಮ ಮಾಡಿದ್ದೀನಿ, ನೋಡ್ಕೊಳ್ಳಿ ನೋಡಿ. ಕರೆಕ್ಟಾಗಿ ನಮಗೆ 4 ಇಂಚಿಗೆ ಬರ್ತಾಯಿದೆ, ಕಾಣ್ತಾ ಇದೆಯಾ? ಓಕೆ ನೋಡಿ, 4 ಇಂಚಿಗೆ ನಮ್ಮದು ರೆಡಿ ಕ್ರಾಸ್ ಪಟ್ಟಿ 4 ಇಂಚಿಗೆ ಇದೆ ಫ್ರೆಂಡ್ಸ್. ಈಗ ಇಲ್ಲಿ ಅರ್ಧ ಇಂಚು ಹೊಲಿಯೋಕ್ಕೆ ಹೋಗುತ್ತೆ, ಇಲ್ಲಿ ಅರ್ಧ ಇಂಚು ಫೋಲ್ಡ್ ಮಾಡಿ ಹೊಲಿದ್ರೆ ನಮಗೆ ಸಿಗೋದು 3 ಇಂಚು. ಕರೆಕ್ಟಾಗಿ 3 ಇಂಚು ನಮಗೆ ಕ್ರಾಸ್ ಪಟ್ಟಿ ಸಿಗುತ್ತೆ. ಸೊ ಇದನ್ನು ಇಲ್ಲಿ ಇದು ಯಾವ ಶೇಪ್ ಇದೆ, ಇಲ್ಲಿ ನಿಮ್ಗೆ ಶೇಪ್ ತೆಗಿಯೋಕ್ಕೆ ಬರಲ್ಲ ಅಂದರೆ ಈ ಶೇಪ್ನ ಈ ರೀತಿ ಡಾಟ್ ಮಾಡಿ ಲೈನ್ ಮಾಡ್ಕೊಂಬಿಡಿ. ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೈಟಿಗೆ ಇದು ತೆಗೆದು ಇದನ್ನು 4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಸಾಕು. 4 ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಬೋದು ನೋಡಿ. ಇಲ್ಲಿ 3 ಇಂಚ್ ಆಯಿತು. ಇಲ್ಲಿ ನೋಡಿ 2, ಸ್ವಲ್ಪ ದೂರ ಬಂದರೆ 2.5 ಇಂಚು, ಇನ್ನೂ ಸ್ವಲ್ಪ ಹತ್ತಿರ ಬಂದರೆ 2.25, ಇನ್ನೂ ಸ್ವಲ್ಪ ಲಾಸ್ಟಿಗೆ ಬಂದರೆ 2 ಇಂಚು ಬರುತ್ತೆ. ಸೊ ಇಲ್ಲಿ 4 ಇಂಚ್ ಆಯಿತು, ಇಲ್ಲಿ 3.5 ಇಂಚು, ಇಲ್ಲ ಫ್ರೆಂಡ್ಸ್ ಇಲ್ಲಿ 4 ಇಂಚ್ ಆಯಿತು. 4 ಆದಮೇಲೆ 3 ಇಂಚ್ಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಇನ್ನು ಮುಂದೆ ಹೋಯ್ತಾ 2.5 ಮತ್ತು ಇಲ್ಲಿ 2 ಇಂಚಿಗೆ ಬರುತ್ತೆ. ಸೊ ಇದನ್ನು ಸ್ಟ್ರೈಟಾಗಿ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಬಿಡಿ ಒಂದು ಸ್ಕೇಲ್ ಇಟ್ಕೊಂಡು. ಮಾರ್ಕ್ ಮಾಡಾದ್ಮೇಲೆ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ನಮ್ಮದು ಕ್ರಾಸ್ ಪಟ್ಟಿ. ಸೊ ಇದನ್ನು ನಾವು ನಾವು ಇದನ್ನು ಹಚ್ಕೊಳ್ಳೋಣ. ಎಲ್ಲೆಲ್ಲಿ ಡಾಟ್ ಪಾಯಿಂಟ್ ಐತೋ ಇಲ್ಲಿ ನಾವು ಸಣ್ಣದಾಗಿ ಮಾರ್ಕ್ ಮಾಡ್ಕೋಬೇಕು. ಇದು ಸೆಂಟ್ರು. ಸೊ ಇಷ್ಟು ನಮ್ಮದು ಬ್ಲೌಸ್ದು ಮಾರ್ಕಿಂಗು ಮತ್ತು ಕಟ್ಟಿಂಗ್ ಆಗಿದೆ. ರೆಡಿ ಬ್ಲೌಸ್ನ ಬಿಚ್ಚಿ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೋದು ಅಂತ ನಿಮಗೆ ನಾನು ಸಿಂಪಲ್ಲಾಗಿ, ಈಸಿಯಾಗಿ ಮತ್ತು ಅರ್ಥ ಆಗೋ ಥರ, ಎಲ್ಲರಿಗೂ ಅರ್ಥ ಆಗೋ ಥರ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಸೊ ಇದನ್ನು ನೀವು ನೋಡಿ ಕಲ್ತ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್?
ಇಷ್ಟ ಆಯಿತಾ, ಅರ್ಥ ಆಯಿತು ಅಂದ್ಕೊತೀನಿ. ಸೊ ನೋಡಿ, ತುಂಬ ನೀಟಾಗಿ ನಮ್ಮದು ಮಾರ್ಕಿಂಗ್ದು ನಾವು ರೆಡಿ ಬ್ಲೌಸ್ ಇಟ್ಟು ನಾವು ಯಾವ ರೀತಿ ನಾವು ಬ್ಲೌಸ್ ಕಟ್ ಮಾಡ್ಕೊಳ್ಬೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ನಿಮ್ಗೆ ಸ್ವಲ್ಪನಾರ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.